ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಭಾರಿ ಮಳೆ, ಬರೀ ಮಳೆಯಲ್ಲ, ಭಾರಿ ಮಳೆ ಸುರಿತಾ ಇದೆ ಜಿಲ್ಲೆಯಾದ್ಯಂತ. ಹದನೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಭಾರಿ ಮಳೆ ಹಿನ್ನೆಲೆಗೆ ಸೇತುವೆ ಮೇಲೆ ಉಕ್ಕಿ ಹರಿತಾ ಇದೆ ಮಳೆ ನೀರು, ನದಿ ನೀರು. ಹದನೂರು ಗ್ರಾಮದ ಹಲವು ಮನೆಗಳಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸಹಜವಾಗಿ ಬೆಳೆ ನಾಶ ಆಗಿದೆ, ರೈತರು ಕಂಗಾಲಾಗಿದ್ದಾರೆ. ಬಹುತೇಕವಾಗಿ ಮುಂಗಾರು ಬೆಳೆ ಈಗ ಕಟಾವಿಗೆ ಬಂದಂತಹ ಸಂದರ್ಭ. ಆದರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಹಿನ್ನೆಲೆಯಲ್ಲಿ ಜಮೀನುಗಳಿಗೆ, ಮನೆಗಳಿಗೂ ನೀರು ನುಗ್ತಾ ಇದೆ. ಅಂದರೆ ಬೆಳೆದಂಥ ಬೆಳೆ, ಕೈಗೆ ಬಂದಂಥ ಪೈರೆಲ್ಲವೂ ಕೂಡ ನಾಶ ಆಗ್ತಾ ಇದೆ. ರೈತರು ಸಹಜವಾಗಿ ಕಂಗಾಲಾಗಿದ್ದಾರೆ. ಕಳೆದ 2 ವರ್ಷಗಳಿಂದ ಬರದಿಂದ ನಲುಗಿದಂಥ ರೈತರು ಈ ಬಾರಿ ಅತಿವೃಷ್ಟಿಯಿಂದ ಬಳಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿಯ ಹದನೂರು ಗ್ರಾಮದ ಸಂಪರ್ಕ ಸೇತುವೆಯ ಸ್ಥಿತಿ ಪ್ರಾಣ ಪಣಕ್ಕಿಟ್ಟು ಜನ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ, ಸೇತುವೆ ಮುಳುಗಡೆ ಆಗಿದೆ. ಸಂಪೂರ್ಣವಾಗಿ ನೀರು ನಿಂತ್ಕೊಂಡಿರುವಂತ ದೃಶ್ಯ ಕಾಣಬಹುದು. ಆ ಕಡೆ ಇರುವಂತವ್ರು ಆ ಕಡೆ, ಈ ಕಡೆ ಇರುವಂತವ್ರು ಈ ಕಡೆ. ಇನ್ನು ಭಾರಿ ಮಳೆಗೆ ಕಲಬುರಗಿಯ ಇಟಿಗಾ ಬ್ರಿಡ್ಜ್ ಮುಳುಗಡೆಯಾಗಿದೆ. ಬೆಣ್ಣೆತುರ ಡ್ಯಾಂನಿಂದ 4500 ಕ್ಯೂಸೆಕ್ಸ್ ನೀರನ್ನ ರಿಲೀಸ್ ಮಾಡಲಾಗಿದೆ. 4500 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿರೋ ಹಿನ್ನೆಲೆಯಲ್ಲಿ ಬ್ರಿಡ್ಜ್ ಮುಳುಗಡೆಯಾಗಿದೆ. ಹರಿವ ನೀರಲ್ಲಿ ಜನ ಹುಚ್ಚಾಟ. ಬ್ರಿಡ್ಜ್ ಮುಳುಗಿದ್ರು ಕೂಡ ಆ ನೀರಲ್ಲಿ ಓಡಾಡುವ ಸ್ಥಿತಿ ಇದೆ. ಹುಚ್ಚಾಟ ಅನ್ನೋದಕ್ಕಿಂತ ಅವರ ಬೇರೆ ಆಪ್ಷನ್ ಇಲ್ಲದೆ ಊರುಗಳಿಗೆ, ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದೇ ಒಂದು ರಸ್ತೆಗಳು, ಅದು ಕೆಳ ಹಂತದ ಸೇತುವೆಗಳಾಗಿರ್ತವೆ. ನಿರಂತರವಾಗಿ ಸುರಿದಂತಹ ಮಳೆಯ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನೀರು ರಭಸವಾಗಿ ಹರಿತಾ ಇದ್ರೂ ಕೂಡ ಕೆಲವೊಂದಿಷ್ಟು ಜನ ದೃಶ್ಯದಲ್ಲಿ ಗಮನಿಸಬಹುದು, ಹುಚ್ಚಾಟವನ್ನ ಮಾಡಿರುವಂತಹ ದೃಶ್ಯಗಳು ಕೂಡ ಕಾಣಿಸುತ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವಂತಹ ಭಾರಿ ಮಳೆಗೆ ಸಾಕಷ್ಟು ಅವಾಂತರನ ಸೃಷ್ಟಿಯಾಗಿರುವಂಥದ್ದು. ಕಲಬುರಗಿ ತಾಲೂಕಿನ ಹೆಬ್ಬಾಳ್ ಹೋಗುವಂಥ ಏನು ರಸ್ತೆ ಇದೆ, ಇಟ್ಗಾ ಬ್ರಿಡ್ಜ್ ಏನಿದೆ, ಇಟ್ಗಾ ಬ್ರಿಡ್ಜ್ ಈಗ ಸಂಪೂರ್ಣವಾಗಿ ತುಂಬಿ ಹರಿತಾ ಇರುವಂಥದ್ದು. ಈ ಒಂದು ಬ್ರಿಡ್ಜ್ನ ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರ, ಜನರು ಈ ಬ್ರಿಡ್ಜನ್ನು ಏನು ಜೀವಕ್ಕೆ ಕೈಯಲ್ಲಿ ಹಿಡ್ಕೊಂಡು ಈಗ ಏನು ಬ್ರಿಡ್ಜನ್ನು ದಾಟ್ಕೊಂಡು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಸಣ್ಣ ಸಣ್ಣ ಮಕ್ಕಳು ಸೇರಿದಂತೆ ಬೈಕ್ಗಳನ್ನು ಕೂಡ ಸಾಕಷ್ಟು ರಿಸ್ಕನ್ನು ತೆಗೆದುಕೊಂಡು ಈಗ ಜನ ಏನು ಈ ಒಂದು ಬ್ರಿಡ್ಜನ್ನು ಕ್ರಾಸ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಕಲಬುರಗಿಯಿಂದ ಇದು ಹೆಬ್ಬಾಳ್ಗೆ ಮತ್ತು ಇಟ್ಗಾ ಸಂಪರ್ಕವನ್ನು ಕಲ್ಪಿಸುವಂತ ಈ ಒಂದು ಸೇತುವೆಗೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇದು ಏನಂತಂದ್ರೆ ಕಲಬುರಗಿಯ ಏನು ಬೆಣ್ಣೆತೊರ ಬ್ಯಾಕ್ ವಾಟರ್ನಿಂದ ನೀರು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಬಿಟ್ಟಿದ್ರಿಂದ ಈ ರೀತಿ ಒಂದು ಬ್ರಿಡ್ಜ್ ಅನ್ನು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಈ ಒಂದು ಮುಳುಗಡೆ ಆದಂಥ ಸಂದರ್ಭದಲ್ಲಿ ಬೈಕ್ಗಳಲ್ಲೂ ಕೂಡ ಏನು ಜೀವನ ರಿಸ್ಕ್ ಅನ್ನು ತೆಗೆದುಕೊಂಡು ಈಗ ಬೈಕ್ ಮೇಲೆ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಏನಂತಾನೆ ಇಲ್ಲಿನ ಸ್ಥಳೀಯರು ಬೈಕ್ಗಳನ್ನು ಆಚೆಗೆ ಕಳಿಸೋಕೆ ಕೂಡ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಸ್ವಲ್ಪ ಯಾಮಾರಿದ್ರು ಕೂಡ ಅನಾಹುತ ಸಂಭವಿಸಬಹುದು. ಹಾಗಾದ್ರೆ ಅಷ್ಟೆಲ್ಲ ಇದ್ರೂ ಕೂಡ ಇನ್ನೂ ಜನ ಏನಂತಂದ್ರೆ ಆ ರಿಸ್ಕ್ ಅನ್ನು ತೆಗೆದುಕೊಂಡು ಈಗ ಈ ಬ್ರಿಡ್ಜ್ ಅನ್ನ ದಾಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವರು ಏನಂದ್ರೆ ದಾಟೋದಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ಅಲ್ಲಿ ಇನ್ನೂ ಕೂಡ ನೀರು ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ನೂ ವೇಟ್ ಅನ್ನು ಕಾಯ್ತಾ ಇದ್ದಾರೆ. ಈ ಒಂದು ರಭಸವಾಗಿ ನೀರನ್ನ ಕಳೆದ ಏನು 1 ವಾರದಿಂದ ಸುರಿಯುತ್ತಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಕಲಬುರಗಿ ಜಿಲ್ಲೆಯಾದ್ಯಂತ ಸಾಕಷ್ಟು ಬ್ರಿಡ್ಜ್ಗಳು ಕೂಡ ಈಗ ಮುಳುಗಡೆ ಆಗಿರುವಂಥದ್ದು. ಈ ಮುಳುಗಡೆ ಆಗಿದ್ದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕೂಡ ಸೂಚನೆಯನ್ನು ನೀಡಿದ್ರು. ಏನಂತಂದ್ರೆ ಯಾರು ಕೂಡ ರಿಸ್ಕ್ ಅನ್ನು ತೆಗೆದುಕೊಂಡು ಬ್ರಿಡ್ಜ್ ಮೇಲೆ ಹೋಗಬಾರ್ದು, ನದಿ ಪಾತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದ್ರು ಕೂಡ ಜನ ಏನಂತಂದ್ರೆ ಜೀವವನ್ನ ಕೈಯಲ್ಲಿ ಇಟ್ಕೊಂಡು ಏನು ಬ್ರಿಡ್ಜ್ ಅನ್ನ ದಾಟುವಂತಹ ದುಸ್ಸಾಹಸಕ್ಕೆ ಕೂಡ ಕೈ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಹೊಡೆತಕ್ಕೆ ರೈತರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಅಪಾರ ಪ್ರಮಾಣದ ಬೆಳೆ ನಾಶ, ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಗೆ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ರೈತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ಗಳನ್ನ ರಸ್ತೆಯಲ್ಲಿ ಅಡ್ಡಲಾಗಿ ನಿಲ್ಲಿಸಿ ಪ್ರತಿಭಟಿಸಿದ್ದ, ಪರಿಹಾರ ಕೊಡಬೇಕು ಅಂತ. ಮಳೆಯ ನಡುವೆನೆ ಕೊಡೆ ಹಿಡಿದುಕೊಂಡು ಪ್ರತಿಭಟಿಸಿದ್ದಾರೆ. ಚಿಂಚೋಳಿ ಕಲಬುರಗಿ ರಸ್ತೆಯನ್ನು ಬಂದ್ ಮಾಡಿ ರೈತರಿಂದ ಪ್ರತಿಭಟನೆಯಾಗಿದೆ. ಎತ್ತಿನ ಬಂಡಿಗಳನ್ನ, ಟ್ರ್ಯಾಕ್ಟರ್ಗಳನ್ನ ರಸ್ತೆಗೆ ಅಡ್ಡ ನಿಲ್ಲಿಸಿ ರಸ್ತೆ ತಡೆದು ಹೋರಾಟ ಮಾಡಿದ್ದಾರೆ. ಮಳೆ ಬರ್ತಾ ಇದೆ ನಿರಂತರವಾಗಿ, ಇನ್ನೂ ಕೂಡ ಕೊಡೆಗಳನ್ನು ಹಿಡಿದುಕೊಂಡು ಪ್ರತಿಭಟಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ರಟಿಕಲ್ ಗ್ರಾಮದಲ್ಲಿ ಈ ಪ್ರತಿಭಟನೆಯನ್ನ ಮಾಡಿರೋದು. ಕಲಬುರಗಿ ಜಿಲ್ಲೆಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಎತ್ತಿನ ಬಂಡಿಗಳಷ್ಟೇ ಅಲ್ಲ, ಎತ್ತುಗಳನ್ನು ಕೂಡ ತೆಗೆದುಕೊಂಡು ಬಂದು ರಸ್ತೆಗೆ ಅಡ್ಲಾಗಿ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ಗಳನ್ನ ತಂದು ನಿಲ್ಲಿಸಿದ್ದಾರೆ. ಕಾರಣ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದಕ್ಕೆ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಸರ್ವನಾಶ ಆಗಿದೆ. ಸರ್ಕಾರ ಪರಿಹಾರವನ್ನು ಒದಗಿಸಬೇಕು ಅಂತ. ಆದ್ರೆ ಈ ಪ್ರತಿಭಟನೆಯ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂತ ದೃಶ್ಯವನ್ನ ನೀವು ನೋಡಬಹುದು. ಈ ಪ್ರಮಾಣದಲ್ಲಿ ಬಿಟ್ಟು ಬಿಡದಂಗೆ ಮಳೆ ಆಗ್ತಾ ಇದೆ ಕಲಬುರಗಿಯ ಜಿಲ್ಲೆಯಾದ್ಯಂತ. ಇನ್ನು ಬೆಳೆದಂತ ಬೆಳೆ ಆಲ್ಮೋಸ್ಟ್ ಕೈಗೆ ಬಂದಿತ್ತು. ಕಟಾವಿಗೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಬಿಟ್ಟು ಬಿಡದಂಗೆ ಸುರಿತಾ ಇರುವ ಮಳೆ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿ ಹೋಗಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜಲಾಶಯಗಳು ಭರ್ತಿ ಆಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಮಳೆ ಸುರಿತಾ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಮನೆಗಳು ಮತ್ತು ಜಮೀನುಗಳಿಗೆ ನೀರು ತುಂಬಿಕೊಳ್ತಾ ಇದೆ.